ಓಪನ್ ಎಐಯ ಚಾಟ್ ಜಿಪಿಟಿಯನ್ನ ಮೊದಲ ಬಾರಿಗೆ ಬಳಸಿದಾಗ ಮನಸ್ಸಲ್ಲಿ ಒಂದು ರೀತಿ ಆಶ್ಚರ್ಯ ಮೂಡಿತ್ತು. ಹೌದು. ನಾವು ಕೇಳಿದ್ದಕ್ಕೆಲ್ಲ ಕ್ಷಣಾರ್ಧದಲ್ಲಿ ಕವಿತೆ, ಕೋಡ್, ಪ್ರಬಂಧ ಎಲ್ಲ ಬರೆಯುವ ಅದರ ಸಾಮರ್ಥ್ಯ ನೋಡಿ ಇದು ಯಾವುದೋ ಮಾಯೆ ಅನ್ಸಿತ್ತು. ಆದ್ರೆ ಅದೇ ಸಮಯದಲ್ಲಿ ನಮ್ಮದೇ ನೆಲದ ಶತಮಾನಗಳಷ್ಟು ಹಳೆಯದಾದ ಒಂದು ಕಲೆ ನೆನ್ಪಿಗ್ ಬಂತು. ಅವಧಾನಂ. ಅದೇ ಅವಧಾನಂ. ಒಂದು ಕಡೆ ಅತ್ಯಾಧುನಿಕ ಎಐ, ಇನ್ನೊಂದು ಕಡೆ ನಮ್ಮ ಪ್ರಾಚೀನ ಸಾಹಿತ್ಯ ಕಲೆ. ಇವೆರಡಕ್ಕೂ ಏನ್ ಸಂಬಂಧ ಅಂತ ಅನಿಸ್ಬಹುದು ಮೊದಲ ನೋಟಕ್ಕೆ, ಹಾಗೆ ಅನ್ಸುತ್ತೆ. ಆದ್ರೆ ನಮ್ಗೆ ಸಿಕ್ಕಿರೋ ಆಕರಗಳು ಹೇಳೋದೇ ಬೇರೆ. ಇವೆರಡರ ನಡುವೆ ಒಂದು ಅದ್ಭುತವಾದ ಆಳವಾದ ಸಂಬಂಧ ಇದೆ ಅಂತ. ಹೌದು. ಇಂದು ನಾವು ಆ ಸಂಬಂಧದ ಎಳೆಯಳನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ. ಇದು ಕೇವಲ ಒಂದು ಕುತೂಹಲಕಾರಿ ಹೋಲಿಕೆ ಅಲ್ಲ. ಮಾನವನ ಅರಿವಿನ ಸಾಮರ್ಥ್ಯದ ಒಂದು ಉಚ್ಚ ಮಟ್ಟವನ್ನ ಪ್ರತಿನಿಧಿಸುವ ಅವಧಾನಕ್ಕೂ ಅದೇ ಸಾಮರ್ಥ್ಯಗಳನ್ನ ತಾಂತ್ರಿಕವಾಗಿ ಅನುಕರಿಸಲು ಹೊರಟಿರುವ ಜನರೇಟಿವ್ ಎಐಗೂ ಇರುವ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನ ಅರ್ಥಮಾಡಿಕೊಳ್ಳೋ ಪ್ರಯತ್ನ ಇದು. ಸರಿ. ನಮ್ಮ ಕೈಯಲ್ಲಿರುವ ಲೇಖನ ಇವೆರಡನ್ನೂ ನೇರವಾಗಿ ಹೋಲಿಸುತ್ತೆ. ಅದರ ಜೊತೆಗೆ ಭಾರತದ ಮೌಖಿಕ ಪರಂಪರೆಯ ಬಗ್ಗೆ ತಿಳಿಸೋ ಇನ್ನೊಂದು ಆಕರದಿಂದಲೂ ಕೆಲವು ಒಳನೋಟಗಳನ್ನು ಪಡೆದು ಈ ಚರ್ಚೆಯನ್ನ ಇನ್ನಷ್ಟು ಆಳಕ್ಕೆ ಕೊಂಡೊಯ್ಯೋಣ. ಹಾಗಾದರೆ ನಮ್ಮ ಇಂದಿನ ಚರ್ಚೆ ಕೇವಲ ತಂತ್ರಜ್ಞಾನ ಮತ್ತು ಕಲೆಯ ಬಗ್ಗೆ ಅಲ್ಲ. ಬದಲಾಗಿ ಮನುಷ್ಯನ ಪ್ರಜ್ಞೆ ಮತ್ತು ಯಂತ್ರದ ಪ್ರಾಸೆಸಿಂಗ್ ನಡುವಿನ ಮೂಲಭೂತ ವ್ಯತ್ಯಾಸಗಳನ್ನ ಅರಿಯೋ ಒಂದು ಪಯಣ. ಖಂಡಿತ. ಇದು ನಿಜಕ್ಕೂ ರೋಚಕವಾಗಿದೆ. ಸರಿ, ಹಾಗಾದ್ರೆ ಮೊದಲು ಎಲ್ಲರಿಗೂ ಈ ಅವಧಾನಂ ಅಂದ್ರೆ ಏನು ಅಂತ ಸ್ಪಷ್ಟಪಡಿಸೋಣ. ಇದೇನು ಸಾಮಾನ್ಯ ಕಲೆಯಲ್ಲ. ಖಂಡಿತವಾಗಿಯೂ ಅಲ್ಲ. ಇದೊಂದು ಅತ್ಯಂತ ಕ್ಲಿಷ್ಟಕರವಾದ ಬೌದ್ಧಿಕ ಮತ್ತು ಸಾಹಿತ್ಯಕ ಕಲಾ ಪ್ರದರ್ಶನ. ವೇದಿಕೆಯ ಮೇಲೆ ಅವಧಾನಿ ಎಂಬ ಪ್ರದರ್ಶಕರು ಇರ್ತಾರೆ. ಅವರ ಮುಂದೆ 8, 100 ಅಥವಾ ಸಾವಿರಾರು ಸಂಖ್ಯೆಯಲ್ಲಿ ಪೃಚ್ಛಕರು, ಅಂದ್ರೆ ಪ್ರಶ್ನೆ ಕೇಳುವವರು. ಹೌದು, ಪ್ರಶ್ನೆ ಕೇಳುವವರು ಕುಳಿತಿರ್ತಾರೆ. ಅವರೆಲ್ಲರೂ ಏಕಕಾಲದಲ್ಲೇ ತಮ್ಮ ಪ್ರಶ್ನೆಗಳನ್ನ, ಸವಾಲುಗಳನ್ನ ಅವಧಾನಿಯ ಮುಂದಿಡ್ತಾರೆ. ಒಂದು ನಿಮಿಷ. 8, 100, 1000 ಜನ. ಹೌದು. ಒಬ್ಬರೇ ವ್ಯಕ್ತಿ ಇಷ್ಟೆಲ್ಲ ಜನರ ಪ್ರಶ್ನೆಗಳನ್ನ, ಬೇರೆ ಬೇರೆ ವಿಷಯಗಳನ್ನ ಒಂದೇ ಸಮಯದಲ್ಲಿ ಹೇಗೆ ನಿಭಾಯಿಸ್ತಾರೆ? ನನ್ಗಂತೂ ಮನೆಯಲ್ಲಿ ಇಬ್ರು ಒಂದೇ ಸಾರಿ ಮಾತಾಡಿದ್ರೆ ತಲೆ ಗಿರ್ರನ್ನುತ್ತೆ. ಅದೇ ಈ ಕಲೆಯ ವೈಶಿಷ್ಟ್ಯ ಮತ್ತು ಸವಾಲು. ಇದು ಮಾನವ ಸಾಧ್ಯವೇ? ನನಗಿದನ್ನ ಕಲ್ಪಿಸ್ಕೊಳ್ಳೂ ಆಗ್ತಾ ಇಲ್ಲ. ಆ ಪ್ರಶ್ನೆಗಳು ಸುಲಭವಾಗಿರುವುದಿಲ್ಲ. ಒಬ್ರು ಸಾಹಿತ್ಯದ ಬಗ್ಗೆ ಕೇಳಿದ್ರೆ ಇನ್ನೊಬ್ರು ಗಣಿತದ ಸೂತ್ರವೊಂದನ್ನ ಬಿಡಿಸಲು ಹೇಳ್ತಾರೆ. ಮತ್ತೊಬ್ರು ಕೊಟ್ಟ ಪದಗಳನ್ನ ಬಳಸಿ ನಿರ್ದಿಷ್ಟ ಛಂದಸ್ಸಿನಲ್ಲಿ ತಕ್ಷಣವೇ ಒಂದು ಪದ್ಯ ರಚಿಸಲು ಸವಾಲು ಹಾಕ್ತಾರೆ. ಇದನ್ನ ಆಶುಕವಿತ್ವ ಅಂತಾರೆ. ಅಬ್ಬಾ. ಇಷ್ಟೇ ಅಲ್ಲ, ಅವಧಾನಿಯ ಏಕಾಗ್ರತೆಗೆ ಭಂಗ ತರಲು ಕೆಲವರು ಹಾಸ್ಯದ ದಾರಿ ತಪ್ಪಿಸುವ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದ್ರೆ ಇದು ಕೇವಲ ಜ್ಞಾಪಕ ಶಕ್ತಿಯ ಪರೀಕ್ಷೆ ಅಲ್ಲ? ಖಂಡಿತ ಅಲ್ಲ. ಇದರ ಜೊತೆಗೆ ಯಾರಾದ್ರೂ ಇದ್ದಕ್ಕಿದ್ದಂತೆ ಗಂಟೆ ಬಾರಿಸಿದ್ರೆ ಆ ಗಂಟೆ ಎಷ್ಟು ಬಾರಿ ಬಾರಿಸಿತು ಅಂತ ಕೊನೆಯಲ್ಲಿ ಹೇಳಬೇಕು. ಸರಿ. ಅಥವಾ ಯಾರಾದ್ರೂ ಹೂವೆಸೆದ್ರೆ ಆ ಹೂಗಳ ಸಂಖ್ಯೆಯನ್ನ ನೆನ್ಪಿಟ್ಕೋಬೇಕು. ಅವಧಾನಿಯು ಈ ಎಲ್ಲ ಪ್ರಶ್ನೆಗಳು, ಅವುಗಳ ಕ್ರಮ, ತಾವು ರಚಿಸ್ತಿರುವ ಪದ್ಯದ ಪ್ರತಿಸಾಲು, ಘಂಟೆಯ ಸದ್ದು, ಹೂವಿನ ಲೆಕ್ಕ ಎಲ್ಲವನ್ನೂ ತಮ್ಮ ಮನಸ್ಸಿನಲ್ಲಿಯೇ ಹಿಡಿದಿಟ್ಟುಕೊಂಡು ಪ್ರದರ್ಶನದ ಕೊನೆಯಲ್ಲಿ ಒಂದೊಂದಾಗಿ ಎಲ್ಲದಕ್ಕೂ ಉತ್ತರ ನೀಡಬೇಕು. ಇದು ಕೇಳಲಿಕ್ಕೆ ಯಾವುದೋ ಸೈನ್ಸ್ ಫಿಕ್ಷನ್ ಕಥೆಯ ಸೂಪರ್ ಕಂಪ್ಯೂಟರ್ ತರ ಇದೆ. ಹೌದು. ಒಬ್ಬ ವ್ಯಕ್ತಿ ಸಾವಿರಾರು ವಿಷಯಗಳನ್ನ ಏಕಕಾಲದಲ್ಲಿ ನೆನ್ಪಿಟ್ಟುಕೊಂಡು ಅದೂ ಅಲ್ಲದೆ ಹೊಸದಾಗಿ ಕವಿತೆ ರಚಿಸುವುದು. ಬಹುಶಃ ಇದೇ ಕಾರಣಕ್ಕೆ ನಮ್ಮ ಆಕರ ಲೇಖನವು ಇದನ್ನ ನೇರವಾಗಿ ಎಐಗೆ ಹೋಲಿಕೆ ಮಾಡಿರ್ಬೇಕು ಅಲ್ವೇ? ನಿಜ. ಆ ಹೋಲಿಕೆಗಳು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತವೆ. ಲೇಖನದಲ್ಲಿ ಒಂದು ಕೋಷ್ಟಕವನ್ನೇ ನೀಡಿ ಅವಧಾನಿಯ ಸಾಮರ್ಥ್ಯಕ್ಕೂ ಎಐ ಚಾಟ್ಬಾಟ್ನ ಕಾರ್ಯವೈಖರಿಗೂ ಇರುವ ಸಂಬಂಧವನ್ನ ಬಿಡಿಸಿ ಹೇಳಿದ್ದಾರೆ. ಅದನ್ನ ನೋಡೋಣ. ಅದನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ಪ್ರದರ್ಶಕರು ಯಾರು? ಅವಧಾನಂನಲ್ಲಿ ಅವಧಾನಿ ಎಂಬ ಒಬ್ಬ ವ್ಯಕ್ತಿ. ಸರಿ. ಎಐ ಜಗತ್ತಿನಲ್ಲಿ ಅದು ಚಾಟ್ ಜಿಪಿಟಿ ಅಥವಾ ಜೆಮಿನಿ ಅಂತಹ ಒಂದು ಜನರೇಟಿವ್ ಎಐ ಅಪ್ಲಿಕೇಶನ್. ಓಕೆ. ಹಾಗಾದ್ರೆ ಇಬ್ಬರ ತರಬೇತಿಯಲ್ಲಿ ಏನು ವ್ಯತ್ಯಾಸ? ಅವಧಾನಿ ವರ್ಷಗಟ್ಲೆ ಗುರುಗಳ ಬಳಿ ಕಠಿಣವಾದ ರಚನಾತ್ಮಕವಾದ ತರಬೇತಿ ಪಡೆಯುತ್ತಾರೆ. ಆದರೆ ಎಐನ ತರಬೇತಿ ನಡೆಯುವುದು ಬೃಹತ್ ಭಾಷಾ ಮಾಧುರಿ ಅಂದ್ರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ LLM ಮೂಲಕ. LLM ಅಂದ್ರೆ? ಇದನ್ನ ಒಂದು ದೈತ್ಯ ಡಿಜಿಟಲ್ ಲೈಬ್ರರಿ ಅಂತ ಊಹಿಸ್ಕೊಳ್ಬೋದು. ಇದರಲ್ಲಿ ಪ್ರಪಂಚದ ಬಹುತೇಕ ಎಲ್ಲಾ ಪುಸ್ತಕಗಳು, ಲೇಖನಗಳು, ವೆಬ್ಸೈಟ್ಗಳ ಮಾಹಿತಿ ಸಂಗ್ರಹವಾಗಿರುತ್ತೆ. ಓ ಸರಿ. ಎಐ ಈ ಕೋಟ್ಯಾಂತರ ಪುಟಗಳನ್ನ ಓದಿ
ಪದಗಳ ನಡುವಿನ ಸಂಬಂಧವನ್ನ ಕಲಿಯುತ್ತೆ. ಮಳೆ ಬಂದ್ರೆ ಕೊಡೆಬೇಕು, ಬೆಂಗಳೂರು ಅಂದಾಗ ಟ್ರಾಫಿಕ್ ನೆನಪಾಗುತ್ತೆ, ಹೀಗೆ ಲಕ್ಷಾಂತರ ಸಂಬಂಧಗಳನ್ನ ಅದು ಗ್ರಹಿಸುತ್ತೆ. ಸೊ ಇದೇ ಅದರ ತರಬೇತಿ. ಹೌದು, ಅದೇ ಅದರ ತರಬೇತಿ. ಹಾಗಾದ್ರೆ ಅವಧಾನಿಯ ಸಾಮರ್ಥ್ಯಕ್ಕೂ ಎಐ ಸಾಮರ್ಥ್ಯಕ್ಕೂ ಮೂಲಭೂತವಾಗಿ ಏನು ಹೋಲಿಕೆ? ಲೇಖನದಲ್ಲಿ ಜನರೇಟಿವ್ ಪ್ರೀಟ್ರೇನ್ಡ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಜಿಪಿಟಿ ಎಂಬ ಪದವನ್ನ ಬಳಸಿದ್ದಾರೆ. ಅದನ್ನ ಸ್ವಲ್ಪ ಸರಳವಾಗಿ ವಿವರಿಸಬಹುದೇ? ಖಂಡಿತ. ಅವಧಾನಿಯು ತಮ್ಮ ವೀಕ್ಷಣೆ, ಸ್ಮರಣೆ, ಬಹುಕಾರ್ಯ ಕೌಶಲ್ಯ, ತರ್ಕ, ಸೃಜನಶೀಲತೆ ಹೀಗೆ ಹಲವು ಮಾನವ ಸಹಜ ಅರಿವಿನ ಸಾಮರ್ಥ್ಯಗಳನ್ನು ಬಳಸ್ತಾರೆ. ಹೌದು. ಜಿಪಿಟಿ ಎನ್ನುವುದು ಎಐನ ಮೆದುಳಿನಂತೆ. ಅದು ತಾನು ಕಲಿತ ಆ ದೈತ್ಯ ಲೈಬ್ರರಿಯಿಂದ ಅಂದ್ರೆ LLMನಿಂದ ಮಾದರಿಗಳನ್ನ ಗುರುತಿಸಿ ಮುಂದಿನ ಪದ ಯಾವುದು ಬರಬಹುದು ಅಂತ ಊಹಿಸುವ ಒಂದು ಅತ್ಯಂತ ಸಂಕೀರ್ಣವಾದ ವ್ಯವಸ್ಥೆ. ಒಂದು ಉದಾಹರಣೆ? ನಾವು ಆಕಾಶ ನೀಲಿ ಅಂತ ಹೇಳಿದ್ರೆ ಅದು ಆಗಿದೆ ಅಂತ ಪೂರ್ಣಗೊಳಿಸುತ್ತೆ. ಅವಧಾನಿ ತಮ್ಮ ಜ್ಞಾನದಿಂದ ಪದ್ಯ ಪೂರ್ಣಗೊಳಿಸಿದ್ರೆ ಎಐ ತನ್ನ ಡೇಟಾಬೇಸಿನಿಂದ ಸಂಭಾವನೀಯತೆಯನ್ನ ಲೆಕ್ಕ ಹಾಕಿ ವಾಕ್ಯ ಪೂರ್ಣಗೊಳಿಸುತ್ತೆ. ಓಕೆ. ಇಲ್ಲಿ ಪ್ರಮಾಣದ ಅಂದ್ರೆ ಸ್ಕೇಲಬಿಲಿಟಿ ವಿಷಯ ಬಂದಾಗ ಒಂದು ದೊಡ್ಡ ಅಂತರ ಕಾಣಿಸುತ್ತೆ. ಅವಧಾನಿ 8ರಿಂದ 1000ಕ್ಕೂ ಹೆಚ್ಚು ಕಾರ್ಯಗಳನ್ನು ನಿಭಾಯಿಸಬಹುದು. ಆದ್ರೆ ಎಐ? ಹೌದು, ಇಲ್ಲಿ ಎಐನ ಶಕ್ತಿ ಅದ್ಭುತವಾದದ್ದು. ಅದು ಏಕಕಾಲದಲ್ಲಿ ಲಕ್ಷಾಂತರ, ಕೋಟ್ಯಾಂತರ ಬಳಕೆದಾರರ ಪ್ರಶ್ನೆಗಳಿಗೆ ಉತ್ತರಿಸಬಲ್ಲದು. ಲಕ್ಷಾಂತರ? ಹೌದು. ಅವಧಾನಂನಲ್ಲಿ ಅನೇಕರಿಂದ ಒಬ್ಬರಿಗೆ ಅಂದ್ರೆ ಮೆನಿ ಟು ಒನ್ ಸಂವಹನ ನಡೆದ್ರೆ ಎಐ ಜಗತ್ತಿನಲ್ಲಿ ಅನೇಕರಿಂದ ಅನೇಕರಿಗೆ ಮೆನಿ ಟು ಮೆನಿ ಸಂವಹನ ನಡೆಯುತ್ತೆ. ಅಂದ್ರೆ ಕೋಟ್ಯಾಂತರ ಬಳಕೆದಾರರು ಏಕಕಾಲದಲ್ಲಿ ಎಐ ಸೇವೆಗಳನ್ನ ಬಳಸ್ತಾ ಇರ್ತಾರೆ. ಹೌದು. ಈ ಹೋಲಿಕೆಗಳನ್ನು ನೋಡಿದಾಗ ಎಐ ಎಂಬುದು ಅವಧಾನಿಯ ಸಾಮರ್ಥ್ಯಗಳ ಒಂದು ತಾಂತ್ರಿಕ ವಿಸ್ತರಣೆಯಂತೆ ಕಾಣುತ್ತೆ. ಸರಿ. ಈ ಅವಧಾನಿಯ ಅದ್ಭುತ ಸಾಮರ್ಥ್ಯ ಇದೆಯಲ್ಲ, ಇದು ಕೇವಲ ಒಂದು ಪ್ರತ್ಯೇಕ ಕಲೆಗೆ ಸೀಮಿತವೇ ಅಥವಾ ಇದು ನಮ್ಮ ವಿಶಾಲವಾದ ಪರಂಪರೆಯ ಬೇರೆ ಕಡೆಗಳಲ್ಲೂ ಕಾಣಸಿಗುತ್ತದೆಯೇ? ಅತ್ಯುತ್ತಮ ಪ್ರಶ್ನೆ. ಇಲ್ಲಿಯೇ ನಮ್ಮ ಎರಡನೇ ಆಕರ ಲೋಕರತ್ನ ಜರ್ನಲ್ನ ಲೇಖನ ಮಹತ್ವ ಪಡೆಯುತ್ತೆ. ಓಕೆ. ಅದರಲ್ಲಿ ದ ಕಾನ್ಸೆಪ್ಟ್ ಆಫ್ ಮೆಂಟಲ್ ಟೆಕ್ಸ್ಟ್ ಆಫ್ ಎಪಿಕ್ ಅಂದ್ರೆ ಮಹಾಕಾವ್ಯದ ಮಾನಸಿಕ ಪಠ್ಯ ಎಂಬ ಪರಿಕಲ್ಪನೆಯನ್ನ ವಿವರಿಸಲಾಗಿದೆ. ಮಾನಸಿಕ ಪಠ್ಯ? ಹೌದು. ನಮ್ಮ ದೇಶದಲ್ಲಿ ರಾಮಾಯಣ, ಮಹಾಭಾರತ ಮತ್ತು ಹಲವಾರು ಜಾನಪದ ಮಹಾಕಾವ್ಯಗಳನ್ನ ತಲೆಮಾರುಗಳಿಂದ ಹಾಡುಕೊಂಡು ಬರಲಾಗಿದೆ. ಈ ಗಾಯಕರು ಇಡೀ ಮಹಾಕಾವ್ಯವನ್ನ ತಮ್ಮ ಮನಸ್ಸಿನಲ್ಲಿಯೇ ಒಂದು ಪಠ್ಯದ ರೂಪದಲ್ಲಿ ಸಂಗ್ರಹಿಸಿರುತ್ತಾರೆ. ಮಾನಸಿಕ ಪಠ್ಯ ಅಂದಾಗ ಇದು ಬರೀ ಕಂಠಪಾಠ ಮಾಡೋದಕ್ಕಿಂತ ಹೇಗೆ ಭಿನ್ನ? ಬಹಳ ಮುಖ್ಯವಾದ ಪ್ರಶ್ನೆ. ಕಂಠಪಾಠ ಅಂದ್ರೆ ಒಂದು ಪುಸ್ತಕವನ್ನ ಯಥಾವತ್ತಾಗಿ ಅಕ್ಷರಶಃ ನೆನ್ಪಿಟ್ಟುಕೊಳ್ಳುವುದು. ಆದರೆ ಮಾನಸಿಕ ಪಠ್ಯ ಒಂದು ಚೌಕಟ್ಟಿನ ಹಾಗೆ. ಮೂಲ ಕಥೆ, ಪಾತ್ರಗಳು, ಪ್ರಮುಖ ಘಟನೆಗಳು ಮನಸ್ಸಲ್ಲಿ ಸ್ಥಿರವಾಗಿರುತ್ತವೆ. ಆದರೆ ವರ್ಣನೆಗಳನ್ನ ಸೇರಿಸ್ತಾರೆ. ಓ, ಹಾಗೆ? ಅಂದ್ರೆ ಆ ಪಠ್ಯ ಅವರ ಮನಸ್ಸಲ್ಲಿ ಜೀವಂತವಾಗಿರುತ್ತೆ, ಸ್ಥಿರವಾಗಿರುವುದಿಲ್ಲ. ಸರಿ ಸರಿ. ಅವಧಾನಿಯ ಪ್ರದರ್ಶನವು ಹೀಗೆಯೇ. ಅವರ ಬಳಿ ನಿಯಮಗಳ ಚೌಕಟ್ಟು ಇರುತ್ತೆ, ಆದರೆ ಪದ್ಯವನ್ನ ಆ ಕ್ಷಣದಲ್ಲಿಯೇ ಅವರು ಸೃಷ್ಟಿಸ್ತಾರೆ. ಅಂದ್ರೆ ಅದು ಕೇವಲ ನೆನಪಿನಿಂದ ಹೇಳುವುದಲ್ಲ, ಅದು ಸೃಜನಶೀಲತೆಯ ಪ್ರದರ್ಶನ. ನಿಖರವಾಗಿ. ಈ ಮಾನಸಿಕ ಪಠ್ಯದ ಕಲ್ಪನೆ ಕುತೂಹಲಕಾರಿಯಾಗಿದೆ. ಆದರೆ ನನ್ನೊಂದು ಪ್ರಶ್ನೆ, ಇದು ಕೇವಲ ಭಾರತೀಯ ಪರಂಪರೆಗೆ ಸೀಮಿತವೇ? ಬೇರೆ ಸಂಸ್ಕೃತಿಗಳಲ್ಲಿ, ಉದಾಹರಣೆಗೆ ಗ್ರೀಕ್ ಮಹಾಕಾವ್ಯಗಳನ್ನ ಹಾಡುತ್ತಿದ್ದ ಹೋಮರ್ನಂತವರಿಗೂ ಇದೇ ರೀತಿಯ ಸಾಮರ್ಥ್ಯ ಇರ್ಲಿಲ್ವೇ? ಖಂಡಿತವಾಗಿಯೂ ಇತ್ತು. ಜಗತ್ತಿನ ಎಲ್ಲಾ ಪ್ರಮುಖ ಮೌಖಿಕ ಪರಂಪರೆಗಳಲ್ಲಿ ಈ ರೀತಿಯ ನೆನಪಿನ ಚೌಕಟ್ಟುಗಳು ಇರ್ತವೆ. ಆದರೆ ಭಾರತೀಯ ಅವಧಾನಂ ಮತ್ತು ಮಹಾಕಾವ್ಯ ಗಾಯನ ಪರಂಪರೆಯಲ್ಲಿ ಇರುವ ವೈಶಿಷ್ಟ್ಯವೆಂದರೆ ಇಲ್ಲಿ ಕೇವಲ ನೆನಪಿಗಿಂತ ಹೆಚ್ಚಾಗಿ ಆ ಕ್ಷಣದಲ್ಲಿಯೇ ಹೊಸದನ್ನು ಸೃಷ್ಟಿಸುವ ಅಂದ್ರೆ ಇಂಪ್ರೊವೈಸೇಷನ್ ಮತ್ತು ಬಹುಕಾರ್ಯ ನಿರ್ವಹಿಸುವ. ಹೌದು, ಮಲ್ಟಿಟಾಸ್ಕಿಂಗ್ ಈ ಅಂಶಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ. ಅವಧಾನಂನಲ್ಲಿ ಏಕಕಾಲಕ್ಕೆ ಸಾಹಿತ್ಯ, ಗಣಿತ, ಸಂಗೀತ ಎಲ್ಲವನ್ನೂ ನಿಭಾಯಿಸಬೇಕಲ್ಲ. ಇದು ಅದನ್ನ ಜಾಗತಿಕ ಮಟ್ಟದಲ್ಲಿಯೇ ವಿಶಿಷ್ಟವಾಗಿಸುತ್ತೆ. ಸರಿ, ಇಲ್ಲಿವರೆಗೂ ಸಾಮ್ಯತೆಗಳ ಬಗ್ಗೆ ಮಾತಾಡಿದೆವು. ಎರಡೂ ಅಗಾಧ ಡೇಟಾವನ್ನ ಸಂಸ್ಕರಿಸಿ ನಿಯಮಗಳ ಅಡಿಯಲ್ಲಿ ಉತ್ತರಗಳನ್ನ ರೂಪಿಸುತ್ತವೆ. ಆದರೆ ಇವೆರಡೂ ತಪ್ಪು ಮಾಡಿದಾಗ ಏನಾಗುತ್ತೆ? ಇದು ಬಹುಶಃ ಇವೆರಡರ ನಡುವಿನ ಅತೀ ದೊಡ್ಡ ಮತ್ತು ಪ್ರಮುಖ ವ್ಯತ್ಯಾಸ. ಖಂಡಿತ. ಎಐ ತಪ್ಪು ಮಾಡಿದ್ರೆ, ಅಸಂಬದ್ಧ ಅಥವಾ ಸುಳ್ಳು ಮಾಹಿತಿ ನೀಡಿದ್ರೆ ನಾವು ಅದನ್ನ ಹಲೂಸಿವೇಷನ್ ಅಂತೇವೆ. ಹೌದು, ಈ ಪದವನ್ನ ಈಗ ಬಹಳಷ್ಟು ಕೇಳ್ತಿದೀವಿ.
ಅದನ್ನ ಸರಿಪಡಿಸಲು ಪ್ರೋಗ್ರಾಮರ್ಗಳು ಹೊರಗಿನಿಂದ ಫಿಲ್ಟರ್ಗಳನ್ನ ಹಾಕಬೇಕು, ಬಳಕೆದಾರರ ಪ್ರತಿಕ್ರಿಯೆ ಕೇಳಬೇಕು, ಹೊಸ ನಿಯಮಗಳನ್ನ ಸೇರಿಸಬೇಕು. ಅಂದ್ರೆ ಅದರ ಸರಿ ತಪ್ಪುಗಳ ನಿರ್ಣಯ ಹೊರಗಿದೆ. ನಿಖರವಾಗಿ. ಆದರೆ ಒಬ್ಬ ಅವಧಾನಿ ತಪ್ಪು ಮಾಡಿದರೆ ಅಥವಾ ಒಂದು ಸವಾಲನ್ನ ನಿಭಾಯಿಸಲು ಕಷ್ಟಪಟ್ರೆ ಅವರು ತಮ್ಮ ಅನುಭವ, ಕಲೆಯ ಮೇಲಿನ ಹಿಡಿತ ಮತ್ತು ತಮ್ಮ ಅಂತಃಕರಣವನ್ನ ಬಳಸಿ ತಕ್ಷಣವೇ ಅದನ್ನ ಸರಿಪಡಿಸ್ಕೊಳ್ತಾರೆ. ಅಂತಃಕರಣ ಅಂದ್ರೆ ಅವರ ಆಂತರಿಕ ಪ್ರಜ್ಞೆ, ವಿವೇಚನೆ ಮತ್ತು ಕಲಾತ್ಮಕ ಸಂವೇದನೆ. ಅವರ ನಿರ್ಣಯ ಅವರೊಳಗಿಂದ ಬರುತ್ತೆ. ಓಕೆ. ಅವರು ಪ್ರೇಕ್ಷಕರ ಮುಖಭಾವವನ್ನು ಓದಬಲ್ಲರು, ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಬಲ್ಲರು. ಎಐ ಸರಿ ಮಾಡುತ್ತೆ, ಆದರೆ ಅವಧಾನಿ ಅನುಭವಿಸ್ತಾರೆ ಮತ್ತು ಅನುಭವವನ್ನ ನೀಡ್ತಾರೆ. ಇದೇ ಪ್ರಜ್ಞೆ ಮತ್ತು ಕೇವಲ ಪ್ರೊಸೆಸಿಂಗ್ ನಡುವಿನ ಮೂಲಭೂತ ವ್ಯತ್ಯಾಸ. ಹೌದು. ಅದ್ಭುತವಾಗಿ ಹೇಳಿದಿರಿ. ಅಂದ್ರೆ ಚಾಟ್‌ಜಿಪಿಟಿ ಅಂತಹ ಎಐ ಒಂದು ಆಧುನಿಕ ತಾಂತ್ರಿಕ ಅವಧಾನಿಯಂತೆ ಕಂಡ್ರೂ ಅದಕ್ಕೆ ಆತ್ಮವಿಲ್ಲ. ಹಾಗೆ ಹೇಳ್ಬೋದು. ಅದಕ್ಕೆ ಕಲೆಯ ಅನುಭೂತಿ ಇಲ್ಲ. ಅವಧಾನಿಯ ಪ್ರದರ್ಶನದಲ್ಲಿ ಕಲೆ, ಸಂಸ್ಕೃತಿ ಮತ್ತು ಮಾನವೀಯ ಸಂವಹನವಿದೆ. ಅವರು ಪ್ರೇಕ್ಷಕರ ಪ್ರತಿಕ್ರಿಯೆಯನ್ನು ಗ್ರಹಿಸಿ ತಮ್ಮ ಪ್ರದರ್ಶನವನ್ನ ಬದಲಾಯಿಸಿಕೊಳ್ಳಬಲ್ಲರು. ಹೌದು. ಎಐ ಒಂದು ಅತ್ಯಂತ ಶಕ್ತಿಶಾಲಿ ಸಾಧನವಷ್ಟೇ. ಅದು ಕೇವಲ ಡೇಟಾವನ್ನು ಸಂಸ್ಕರಿಸಿ ಉತ್ತರ ನೀಡುತ್ತದೆ. ಸರಿಯಾಗಿ ಹೇಳಿದ್ರಿ. ಅವಧಾನಿಯ ಪ್ರದರ್ಶನ ಕೇವಲ ಮಾಹಿತಿ ವಿನಿಮಯವಲ್ಲ, ಅದೊಂದು ಭಾವನಾತ್ಮಕ ಮತ್ತು ಬೌದ್ಧಿಕ ಅನುಭವ. ಅಲ್ಲಿ ಹಾಸ್ಯವಿರುತ್ತೆ, ಉದ್ವೇಗವಿರುತ್ತೆ ಮತ್ತು ಕೊನೆಯಲ್ಲಿ ಎಲ್ಲ ಸವಾಲ್ಗಳನ್ನ ಪೂರೈಸಿದಾಗ ಒಂದು ರೀತಿಯ ರೋಮಾಂಚನವಿರುತ್ತೆ. ಎಐ ಈ ಅನುಭವವನ್ನ ನೀಡಲಾರದು. ಅದು ಕೇವಲ ಕಾರ್ಯವನ್ನ ನಿರ್ವಹಿಸಬಲ್ಲದು ಅಷ್ಟೇ. ಇಂದಿನ ಈ ಚರ್ಚೆ ಪ್ರಾಚೀನ ಕಲೆ ಮತ್ತು ಆಧುನಿಕ ತಂತ್ರಜ್ಞಾನದ ನಡುವಿನ ಒಂದು ಅನಿರೀಕ್ಷಿತ ಸೇತುವೆಯನ್ನ ನಿರ್ಮಿಸಿದೆ. ಹೌದು. ಇದು ಕೇವಲ ಹೋಲಿಕೆಯಲ್ಲ, ಬದಲಾಗಿ ಮಾನವನ ಸಾಮರ್ಥ್ಯಗಳ ಬಗ್ಗೆ ನಾವು ಮರುಚಿಂತನೆ ಮಾಡುವಂತೆ ಮಾಡಿದೆ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳುಗರ ಮುಂದಿಡೋಣ. ಖಂಡಿತ. ಅವಧಾನಂ ಎಂಬುದು ಕೇವಲ ಒಂದು ಕೌಶಲ್ಯವಲ್ಲ, ಅದೊಂದು ಜೀವಂತ ಕಲಾ ಪ್ರದರ್ಶನ. ಅದು ಮಾನವ ಸಂವಹನ, ಸಾಹಿತ್ಯ ಮತ್ತು ಸೌಂದರ್ಯದ ಮೇಲೆ ನಿಂತಿದೆ. ನಾವು ಮಾನವನ ಈ ಅದ್ಭುತ ಸಾಮರ್ಥ್ಯಗಳನ್ನ ಅನುಕರಿಸುವ ಎಐಯನ್ನ ಅಭಿವೃದ್ಧಿಪಡಿಸುತ್ತಿರುವಾಗ ಮೂಲ ಮಾನವ ಕಲೆಯ ಪಾತ್ರವೇನು? ಬಹಳ ಮುಖ್ಯವಾದ ಪ್ರಶ್ನೆ. ಒಂದು ಕೌಶಲ್ಯದ ಪರಿಪೂರ್ಣ ತಾಂತ್ರಿಕ ಪ್ರತಿಕೃತಿಯನ್ನ ರಚಿಸುವುದರಿಂದ ಶತಮಾನಗಳಿಂದ ಪರಿಷ್ಕರಿಸಲ್ಪಟ್ಟ ಮಾನವ ಕಲೆಯ ಮೌಲ್ಯ ಕಡಿಮೆಯಾಗುತ್ತದೆಯಾ? ಅಥವಾ ಈ ತಂತ್ರಜ್ಞಾನವೇ ಮಾನವನ ಮೂಲ ಸಾಮರ್ಥ್ಯ ಎಷ್ಟು ಅದ್ಭುತವಾದದ್ದು ಅಂತೆ ನಮಗೆ ನೆನಪಿಸಿ ಅದನ್ನ ಇನ್ನಷ್ಟು ಶ್ಲಾಘಿಸಲು ಪ್ರೇರೇಪಿಸುತ್ತದೆಯಾ? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ.